ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಬ್ಬ ಮಹಿಳೆ ಸೌಮ್ಯವಾಗಿ ಮತ್ತು ಮೃದುವಾಗಿ ಕಂಡು ಬಂದರು. ಅವಳು ಕೋಪಗೊಂಡಾಗ ಅವಳ ಅಸಭ್ಯ, ಒರಟು ಮತ್ತು ಸ್ಪಷ್ಟವಾಗಿ ಅವಳು ಪುಲ್ಲಿಂಗವಾಗಿರುತ್ತಾಳೆ. ಅವಳ ಕೋಪ, ಕ್ರೋಧ ಮತ್ತು ಅಸಮಾಧಾನದ ಪ್ರಭಾವಕ್ಕೆ ಒಳಗಾದ ಸ್ತ್ರೀಲಿಂಗದ ಸೌಂದರ್ಯವು ಮಾಯವಾಗುತ್ತದೆ. ಬೀದಿಗಳಲ್ಲಿ ಮಹಿಳೆಯರು ಜಗಳವಾಡುವುದನ್ನು ನೀವು ಎಂದಾದರೂ ನೋಡಿದ್ದೀರಾ? ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಅಸೂಯೆ ಪಡುತ್ತಾರೆ. ಅವರಲ್ಲಿ ಮೋಹ ಮತ್ತು ಉತ್ಸಾಹವು ಹೆಚ್ಚು. ಅವರು ಪುರುಷರಿಗಿಂತ 8 ಪಟ್ಟು ಹೆಚ್ಚು ಭಾವೋದ್ರಿಕ್ತರು. ಮಹಿಳೆಯರಿಗೆ ಸಹಿಷ್ಣುತೆಯ ಶಕ್ತಿ ಹೆಚ್ಚು. ಅವರು ಹೆಚ್ಚು ಭಾವನಾತ್ಮಕರು. ಪುರುಷರು ಹೆಚ್ಚು ತರ್ಕಬದ್ಧರು. ಮಹಿಳೆಯರು ಹೆಚ್ಚು ಭಾವೋದ್ರಿಕ್ತರಾಗಿದ್ದರೂ ಪುರುಷರಿಗಿಂತ ಅವರಿಗೆ ಹೆಚ್ಚಿನ ಸಂಯಮದ ಶಕ್ತಿ ಇರುತ್ತದೆ. ಪುರುಷರನ್ನು ಆಕರ್ಷಿಸಿದ ನಂತರ ಅವರು ಮೌನವಾಗಿರುತ್ತಾರೆ. ಇಲ್ಲಿ ನಿಜವಾದ ಅಪರಾಧಿ ಪುರುಷ ಮಾತ್ರ. ಅವನು ಆಕ್ರಮಣಕಾರಿ. ಮೊದಲು ನಿಷೇಧಿತ ಹಣ್ಣನ್ನು ಸವಿಯುವನು. ಅವನು ಕ್ರಿಯಾಶೀಲನಾಗಿರುತ್ತಾನೆ. ಅವನ ನಿಯಂತ್ರಣ ತಪ್ಪಿ ತನ್ನ ಬುದ್ಧಿಶಕ್ತಿ, ತಿಳುವಳಿಕೆ ಮತ್ತು ನಿರ್ಣಯದ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಮತ್ತು ಅವನು ಉತ್ಸಾಹದ ಹಿಡಿತದಲ್ಲಿದ್ದಾಗ ಮತ್ತು ಮಹಿಳೆಯ ಕ್ರೀಡಾ ನಾಯಿಯಾಗುತ್ತಾನೆ. ಪುರುಷನು ಒಮ್ಮೆ ಮಹಿಳೆ ಹರಡಿದ ಬಲೆಗೆ ಅಥವಾ ಬಲೆಗೆ ಬಿದ್ದರೆ ಅವನಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮಹಿಳೆ ನಿಷ್ಕ್ರಿಯಳು. ಅವಳು ಪುರುಷನನ್ನು ಮಾತ್ರ ಪ್ರಚೋದಿಸುತ್ತಾಳೆ ಮತ್ತು ಮೋಸಗೊಳಿಸುತ್ತಾಳೆ. ಅವಳು ಪುರುಷನ ಹೃದಯವನ್ನು ಕೆರಳಿಸುತ್ತಾಳೆ ಮತ್ತು ಪ್ರಚೋದಿಸುತ್ತಾಳೆ. ಅವಳು ನಗುತ್ತಾಳೆ, ನೋಡುತ್ತಾಳೆ ಮತ್ತು ನಂತರ ಮೌನವಾಗಿರುತ್ತಾಳೆ. ಅವಳು ಕಾಯುತ್ತಾಳೆ. ಆದರೆ ಪುರುಷನೇ ಆಕ್ರಮಣಕಾರ. ಅವನೇ ನಿಜವಾದ ಅಪರಾಧಿ. ಪುರುಷನೇ ಅತ್ಯಂತ ಕೆಟ್ಟ ಅಪರಾಧಿ. ಅವನೇ ನಿಜವಾದ ಮೋಹಕ. ಅವನೇ ಆಕ್ರಮಣಕಾರ. ಅವನೇ ಉಲ್ಲಂಘಿಸುವವನು. ಪುರುಷನ ಈ ಅತ್ಯಂತ ನೀಚ ಸ್ವಭಾವ ಇಲ್ಲದಿದ್ದರೆ ಎಲ್ಲ ಮಹಿಳೆಯರು ಮೀರಾ, ಮಾದಲಸ ಮತ್ತು ಸುಲಭಗಳಾಗುತ್ತಿದ್ದರು. ಮೊದಲು ಅವನನ್ನು ಸರಿಪಡಿಸಬೇಕು ಮತ್ತು ರೂಪಿಸಬೇಕು. ಅವನಿಗೆ ಮಹಿಳೆಯರಿಗಿಂತ ಹೆಚ್ಚಿನ ಸ್ವಯಂ ಸಂಯಮವಿಲ್ಲ. ಮಹಿಳೆಯರು ಪುರುಷರಿಗಿಂತ 8 ಪಟ್ಟು ಹೆಚ್ಚು ಭಾವೋದ್ರಿಕ್ತರು. ಆದರೆ ಲೈಂಗಿಕ ಪ್ರಚೋದನೆಗಳು ಅಥವಾ ಲೈಂಗಿಕ ಪ್ರಚೋದನೆಯ ಮೇಲೆ 8 ಪಟ್ಟು ಹೆಚ್ಚಿನ ನಿಯಂತ್ರಣ ಶಕ್ತಿಯನ್ನು ಮಹಿಳೆಯರು ಹೊಂದಿರುತ್ತಾರೆ. ಇದು ಪುರುಷನ ದೌರ್ಬಲ್ಯ. ಆದರೂ ಅವನು ಮಹಿಳೆಗಿಂತ ದೈಹಿಕವಾಗಿ ಮತ್ತು ಬೌದ್ಧಿಕವಾಗಿ ಹೆಚ್ಚು ಶಕ್ತಿಶಾಲಿಯಾಗಿರಬಹುದು. ಮಹಿಳೆಯರು ನಿಮ್ಮನ್ನು ಹೊಗಳುತ್ತಾರೆ, ಒಲಿಸಿಕೊಳ್ಳುತ್ತಾರೆ ಮತ್ತು ಹೋಲಿಸಿಕೊಳ್ಳುತ್ತಾರೆ. ಅವರು ಮಂದಹಾಸ ಮೂಡಿಸುವ ಕಲೆಯಲ್ಲಿ ಪರಿಣಿತರು. ಅವರು ತಮ್ಮ ಗೆಲ್ಲುವ ಅಭಿವ್ಯಕ್ತಿಗಳು, ಕ್ರಿಯೆಗಳು, ಯೌವನದ ಮೋಡಿ, ಮೋಹಕ ನೋಟಗಳು, ಸನ್ನೆಗಳು ಮತ್ತು ನಗುವಿನ ಮೂಲಕ ನಿಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ದಾರೆ. ನಿಮ್ಮ ಜೀವನದ ಗಣನೀಯ ಭಾಗವು ಮಾಂಸದ ಪ್ರೇತಗಳನ್ನು ಅನುಸರಿಸುತ್ತಾ ವ್ಯರ್ಥವಾಗಿದೆ. ಮಹಿಳೆಯರು ಅಲ್ಪಾವಧಿಗೆ ಮಾತ್ರ ಆಕರ್ಷಕವಾಗಿ ಕಾಣುತ್ತಾರೆ, ಆದರೆ ಶೀಘ್ರದಲ್ಲೇ ಆರೋಗ್ಯ ಮತ್ತು ಸಂತೋಷವನ್ನು ನಾಶ ಮಾಡುತ್ತಾರೆ. ತಮ್ಮ ಮಂದಹಾಸದಿಂದ ನಿಮ್ಮನ್ನು ಸಿಲುಕಿಸುವ ಈ ಪ್ರಲೋಭಕರ ಬಗ್ಗೆ ಎಚ್ಚರದಿಂದಿರಿ. ನಿಮ್ಮ ಉಳಿದ ದಿನಗಳನ್ನು ಕನಿಷ್ಠ ಗಂಗಾ ನದಿಯ ತೀರದಲ್ಲಿ, ಪವಿತ್ರದಲ್ಲಿ ಅಥವಾ ದಡದಲ್ಲಿ ಮೌನ, ಜಪ ಮತ್ತು ಧ್ಯಾನದಲ್ಲಿ ಕಳೆಯಿರಿ. ಚೇಳಿನ ಬಾಲದಲ್ಲಿ ವಿಷ, ನಾಗರ ಹಾವಿನ ಕೋರೆ ಹಲ್ಲುಗಳಲ್ಲಿ, ಸೊಳ್ಳೆಯ ಲಾಲಾರಸದಲ್ಲಿ, ದೂಷಕದ ನಾಲಿಗೆಯಲ್ಲಿ, ಹಾಗೆ ಮಹಿಳೆಯ ಕಣ್ಣುಗಳಲ್ಲಿ ವಿಷಪೂರಿತ ಬಾಣಗಳಿವೆ. ಅವಳು ಕಾಮಭರಿತ ಯುವಕರಿಗೆ ಕಾಮದ ಸಂದೇಶವನ್ನು ಕಳುಹಿಸುತ್ತಾಳೆ ಮತ್ತು ಅವಳು ಚುಚ್ಚುವ ನೋಟಗಳಿಂದ ಹೊರಬರುವ ವಿಷಪೂರಿತ ಬಾಣಗಳ ಮೂಲಕ ಅವರ ಹೃದಯವನ್ನು ಚುಚ್ಚುತ್ತಾಳೆ. ಆದರೆ ಯಾವಾಗಲೂ ಎಚ್ಚರವಾಗಿರುವ ಮತ್ತು ಮಹಿಳೆಯ ದೋಷಗಳನ್ನು ನೋಡುವ ಮತ್ತು ಆತ್ಮದ ಸಚ್ಚಿತ್ ಆನಂದ, ಶುದ್ಧ ಸ್ವಭಾವವನ್ನು ತಿಳಿದಿರುವ ವಿವೇಕಿಗೆ ಅವಳು ಯಾವುದೇ ಹಾನಿ ಮಾಡಲು ಸಾಧ್ಯವಿಲ್ಲ. ಯುವ ಭಾವೋದ್ರಿಕ್ತ ಮಹಿಳೆಯರ ದೃಷ್ಟಿಯಲ್ಲಿ ನಾಲಿಗೆಗಳು ಮತ್ತು ಟೆಲಿಗ್ರಾಫ್ ವಾದ್ಯಗಳಿವೆ. ಅವರು ತಮ್ಮ ನಗುಮುಖದ ನೋಟಗಳ ಮೂಲಕ ಭಾವೋದ್ರಿಕ್ತ ಯುವಕರಿಗೆ ತಮ್ಮ ಪ್ರೀತಿಯ ದಂಡಗಳು ಮತ್ತು ಪ್ರೇಮದ ಸಂದೇಶಗಳನ್ನು ಕಳುಹಿಸುತ್ತಾರೆ. ಆ ಮೂಲಕ ಅವರನ್ನು ಆಕರ್ಷಿಸುತ್ತಾರೆ ಮತ್ತು ಮೋಡಿ ಮಾಡುತ್ತಾರೆ. ಯಾವುದೇ ತಾರತಮ್ಯವಿಲ್ಲದೆ ಯುವಕರು ಈ ಪ್ರೇಮ ಸಂದೇಶಗಳಿಂದ
ಉತ್ಸುಕರಾಗುತ್ತಾರೆ ಮತ್ತು ಕಾಮಕ್ಕೆ ಬಲಿಯಾಗುತ್ತಾರೆ. ಅವರು ಶೈಕ್ಷಣಿಕ ಶಿಕ್ಷಣವನ್ನು ಹೊಂದಿದ್ದರೂ ಮತ್ತು ಉನ್ನತ ಸ್ಥಾನ ಮತ್ತು ಬಿರುದನ್ನು ಹೊಂದಿದ್ದರೂ ಸಹ ಅವರು ಆನಂದದ ಜಿಂಕೆ ಅಥವಾ ಮಹಿಳೆಯರ ಕ್ರೀಡಾ ಲ್ಯಾಪ್ ಡಾಗ್ಗಳಾಗುತ್ತಾರೆ. ಎಂತಹ ನಾಚಿಕೆಗೇಡನ ಸಂಗತಿ! ಕಾರಣ ಇಚ್ಛೆ, ಬುದ್ಧಿಶಕ್ತಿ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತದೆ. ಓ ಆಕಾಂಕ್ಷಿಗಳೇ, ಯಾವುದೇ ಮಹಿಳೆಯೊಂದಿಗೆ ಹೆಚ್ಚು ಪರಿಚಿತರವಾಗಿರಬೇಡಿ. ಮೋಡಿ ಮಾಡುವ ಮಹಿಳೆಯನ್ನು ಮೆಚ್ಚಿಸಲು ನೀವು ಜೀವನದ ಉದಾತ್ತ ಆದರ್ಶವನ್ನು ತ್ಯಾಗ ಮಾಡಬಾರದು. ದೇಹದ ಸಂಯೋಜನೆಯ ಬಗ್ಗೆ ಯೋಚಿಸಿ. ಉತ್ಸಾಹವು ನಿಮ್ಮನ್ನು ತೊಂದರೆಗೊಳಿಸಿದಾಗಲೆಲ್ಲ ಮಹಿಳೆಯ ಮೃತದೇಹ ಅಥವಾ ಅಸ್ಥಿ ಪಂಜರದ ಮಾನಸಿಕ ಚಿತ್ರಣವನ್ನು ಇಟ್ಟುಕೊಳ್ಳಿ. ಉತ್ಸಾಹವನ್ನು ನಿಗ್ರಹಿಸಲು ನೀವು ನಿಧಾನವಾಗಿ ಶಕ್ತಿಯನ್ನು ಪಡೆಯುತ್ತೀರಿ. ವೈರಾಗ್ಯ ನಿಧಾನವಾಗಿ ಉದಯಿಸುತ್ತದೆ. ಮಹಿಳೆಯರ ಕಡೆಗೆ ಆಕರ್ಷಣೆಗೆ ಕಾರಣವೆಂದರೆ ಮನಸ್ಸಿನಲ್ಲಿ ವಾಸನಗಳು ಮತ್ತು ಸೂಕ್ಷ್ಮ ಆಸೆಗಳ ಉಪಸ್ಥಿತಿ. ಅವುಗಳನ್ನು ಅಳಿಸಿ ಹಾಕಿ ಯಾವುದೇ ಆಕರ್ಷಣೆ ಇರುವುದಿಲ್ಲ. ಮಹಿಳೆಯರನ್ನು ಮತ್ತು ಹಣವನ್ನು ತ್ಯಜಿಸಿದವರು ನಿಜವಾಗಿಯೂ ಜಗತ್ತನ್ನು ತ್ಯಜಿಸಿದ್ದಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.